ಅಲ್ಟಿಮೇಟ್ ಮೂವಿ ಬಾಸ್. ಸಖತ್ತಾಗಿ ಸರ್, ರಿಲೀಸ್ ಆದರೂ ಸಖತ್ತಾಗಿ ಮೂವಿ ಬಿಡಿ. ಸೂಪರ್ ಇದೆ ಬಾಸ್, ಸೂಪರ್ ಉಪ್ಪಿ ಬಾಸ್ ಸೂಪರ್ ಸರ್ ಚೆನ್ನಾಗಿದೆ ಓಕೆ ಸರ್. ಓಲ್ಡ್ ಈಸ್ ಗೋಲ್ಡ್ ಸೂಪರ್. ಇಂಡಿಯನ್ ಇಂಡಸ್ಟ್ರಿ ಚೆನ್ನಾಗಿದೆ ಸರ್ ಟೈಮ್ ಟ್ರಾವೆಲ್ ಮಾಡ್ದಂಗೆ ಇದೆ. ಎಲ್ಲ ಬಂದು 90s ಕಿಡ್ಸ್ ನೋಡಬೇಕಾಗಿರೋಂಥ ಮೂವಿ ಇದು. ಬುದ್ಧಿವಂತರಿಗೆ ಮಾತ್ರ ಕ್ರೇಜಿ ಮೂವಿ, ಹೊರತು ವಾಸಿಂಗ್ ಇನ್ನೂ 10 ಸಲ ನೋಡ್ಬೋದು ಆ ಥರ. ಸರ್ ಸಿನಿಮಾ ಬಗ್ಗೆ ಮಾತಾಡಬಾರ್ದು, ಇಷ್ಟೇ ಹೇಳ್ಬೋದು. ಮೂವಿ ಸೂಪರ್ ಬ್ರೋ, ತುಂಬ ಚೆನ್ನಾಗಿತ್ತು. ಆಫ್ಟರ್ 25 ಇಯರ್ಸ್ ನೋಡ್ತಾ ಇದ್ದೀನಿ. ಇವಾಗ ಬೇಸಿಕಲಿ ನಾನು ಒಬ್ಬ ಹಿಂದಿ ಪರ್ಸನ್ನು, ಬಟ್ ಆದರೆ ಕನ್ನಡ ಪಿಕ್ಚರ್ ನನಗೆ ಹುಚ್ಚು, ನನಗೆ ಚೆನ್ನಾಗಿತ್ತು. ಆ್ಯಂಡ್ ಬೆಸ್ಟ್ ಆಫ್ ಲಕ್. ಮಸ್ತ್ ಇತ್ತು ಫಿಲಮ್, ಮಸ್ತ್. ನೀವು ಚಿಕ್ಕವರಿದ್ದಾಗ ನೋಡಿರಲ್ವಲ್ಲ, ಇವಾಗ ನೀವು ಹೋಗಿ ಒಂದ್ಸರಿ ನೋಡಿ. ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ನಾವು ಥಿಯೇಟ್ರಲ್ಲಿ ನೋಡಿರಲಿಲ್ಲ, ನಾವು 90s ಆದಮೇಲೆ ಹುಟ್ಟಿರೋರು. ಇವಾಗ ಅಪರ್ಚುನಿಟಿ ಸಿಕ್ಕಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಮೂವಿ, ಅಮೇಝಿಂಗ್ ಸಾಂಗ್ಸ್. ಈಗಲೂ ಅದೇ ಕ್ರೇಜ್ ಅದೇ ಇದೆ, ಏನಂತೀರ? ಒಳ್ಳೆ ಕ್ರೇಜು, ಫ್ಯಾನ್ಸ್ ಡ್ಯಾನ್ಸ್ ನೋಡಿದ್ರೆ ಒಳ್ಳೆ ಕ್ರೇಜು. ಸೂಪರ್ ಸರ್. ಆಯಿತಾ, 25 ವರ್ಷದ ಹಿಂದಿಂದ ಈ 25 ವರ್ಷ ಮುಂದಕ್ಕೆ ಏನಾಗುತ್ತೋ ಅದನ್ನೆಲ್ಲ ಅವಾಗಲೇ 25 ವರ್ಷ ಹಿಂದೆ ತೋರಿಸ್ಬಿಟ್ಟಿದ್ರು ಬಾಸು. ಆಯಿತಾ, ಸಕ್ಕತ್ತಾಗಿದೆ ಇದು. ನಾನು ಎಷ್ಟೊತ್ತಿದ್ದು ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ, ಇನ್ನೂ ನೋಡ್ತಾನೆ ಇರ್ತೀನಿ, ಇನ್ನೂ ಒಂದು ಶೋ ನೋಡ್ತೀನಿ ಸರ್. ಆಯಿತಾ ಬಾಸ್, ಅರ್ಥ ಆಗಲ್ಲ, ಕ್ರೇಜ್ ಹೋಗಿಲ್ಲ ಅಂತೀರ? ಹೋಗೋದೇ ಇಲ್ಲ ಸರ್. ಆಯಿತಾ, ಉಪ್ಪಿ ಸಾರು ಆಯಿತಾ, ಅದನ್ನು ಯಾರ ಕೈಲಿ ಬಿಟ್ಟು ಬಿಡೋಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ ಬಿಡಿ. ಆಯಿತಾ, ಸೈಕ್ ಆಗಿದೆ ಮಾತ್ರ. ಆಯಿತಾ, 25 ವರ್ಷದ ಅದೇ ಹೇಳಿವಾ, ಮುಂದೆ ಆಗೋದ್ಮೇಲೆ ಹಿಂದೆ ತೋರಿಸೋದೇ ಉಪ್ಪಿ ಬಾಸು. ಥ್ಯಾಂಕ್ ಯು ಬಾಸ್. ಚೆನ್ನಾಗೈತೆ ಬ್ರೋ, ಪಕ್ಕ ಚೆನ್ನಾಗೈತೆ ಮೂವಿ. ಹಳೇದು ಹಂಗೆ ನೆನ್ಪು ಬರ್ತದೆ. ಇನ್ನೊಂದ್ಸರಿ ರಿಲೀಸ್ ಮಾಡ್ಬೇಕಂತ ಕೋರ್ಕೋತಿದ್ದೀವಿ. ಉಪೇಂದ್ರ ಆಗಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು ಬ್ರೋ. ಸೂಪರು, ಅವ್ರು ಯಾವತ್ತೂ ಸೂಪರ್. ಸೂಪರ್ ರಿಲೀಸ್ ಆಗಿದ್ದು ಒಂದು ಕ್ರೇಜಿ. JRC ಸರ್ ಚೆನ್ನಾಗಿದೆ ಸರ್. ಎ ಫಿಲಿಮ್ ಬಂದು 26 ವರ್ಷ ಆಗಿದೆ, ಸೂಪರ್ ಆಗಿದೆ. ಆವಾಗ ಏನು ಕ್ರೇಜ್ ಇದೋ ಅದು 100ರಷ್ಟು ಕ್ರೇಜ್ ಇವಾಗೂ ಇದೆ, ಮುಂದೋಗಿದೆ. ಉಪೇಂದ್ರ ಅವ್ರಿಗೆ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ, ಆ ಕ್ರೇಜ್ ಅದೇ ಥರನೇ ಇರುತ್ತೆ ಸರ್. ಸೂಪರ್ ಮೂವಿ, ಸೂಪರ್ ಚೆನ್ನಾಗಿದೆ. ಜೈ ಉಪ್ಪಿ ಬಾಸ್. ಎಲ್ರಿಗೂ ಗೊತ್ತಿರೋದೇ ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಅಣ್ಣ ಮಾತೇ ಇಲ್ಲ, ಮಾತೇ ಎಕ್ಸ್ಟ್ರಾ ಬರೋಣ ಅಂತಿದ್ದೀವಿ ಸರ್. ಎಷ್ಟು ಸಲ ನೋಡಿದ್ರು ಬೇಜಾರಲ್ಲ, ಮತ್ತೆ ಬರ್ತೀವಿ. ಉಪ್ಪಿ ಬಾಸ್ಗೆ ಜೈ, ಉಪ್ಪಿ ಬಾಸ್ಗೆ ಜೈ. ವೈರಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾತಾಡೋಕ್ಕಲ್ಲ, ಗಂಟಲು ಹೋಗ್ಬಿಡುತ್ತೆ ಸರ್. ಏನಿಲ್ಲ, 25 ಇಯರ್ಸ್ ಆದ್ರೂ ಈ ಮೂವಿ ಇದೇ ಥರ ಕ್ರೇಜ್ ಮೇಂಟೈನ್ ಮಾಡ್ತಾ ಇದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಈ ಕ್ರೇಜಿಗೆ ಯಾರಿಗೂ ಮೀಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಉಪ್ಪಿ ಅಂತ ಅಂದರೆ ಎಲ್ಲರಿಗೂ ಒಂದು ಟೈಮಲ್ಲಿ ಡೈರೆಕ್ಷನ್ ಕ್ಯಾಪ್ ಹೊತ್ತಿದ್ರೆ ಎಲ್ಲರಿಗೂ ಒಂದು ಟೈಮಲ್ಲಿ ಸ್ಟಾಕ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ಆ ಥರ ಡೈರೆಕ್ಟ್ ಮಾಡ್ತಾರೆ. ನೋ ಒನ್ ಕ್ಯಾನ್ ಅನ್ಮ್ಯಾಚಬಲ್ ಫಾರ್ ಇಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಈಸ್ ಓನ್ಲಿ ಇಂಡಿಯಾಸ್ ಟಾಪ್ ನಂಬರ್ 7 ಡೈರೆಕ್ಷನ್, ಟಾಪ್ 1 ಬೆಸ್ಟ್ ಡೈರೆಕ್ಟರ್ 7 ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ರ ಥರ ಡೈರೆಕ್ಷನ್ ಯಾರೂ ಮಾಡೋಕ್ಕಾಗಲ್ಲ. ಮುಂದೆ UI ಬರುತ್ತೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ವೆಯ್ಟ್ ಮಾಡಿ. ಪ್ರತಿಯೊಬ್ಬರು UI ನೋಡೋಣ. ನಾನು ನೀನು ಸೇರಿದ್ರೆ UI. ರಿಲೀಸ್ ಆಗಿ ತುಂಬ ಖುಷಿಯಾಗಿದೆ. ಲೆಜೆಂಡ್ರಿ ಉಪ್ಪಿ ಇಸ್ ಬ್ಯಾಕ್, ಸೂಪರ್. UA ಮೂವಿಗೆ ಟ್ರೈಲರ್ ಕೊಟ್ಟಂಗೆ ಇದನ್ನು ಕೊಟ್ಟಿದ್ದಾರೆ. ಇದೇ ಥರ UA ಮೂವಿನೂ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೌದಾ, 25 ವರ್ಷದಿಂದ ನಡೆದಿರೋ ಘಟನೆ. ರಾಜಕಾರಣಿಗಳು ಇವತ್ತೇ ಜೈಲಿಗೆ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರೇ. 20 ದಿನ ಆದರೂ ಯಾಕೆ ಹಿಡಿಯೋಕ್ಕಾಗ್ತಾಯಿಲ್ಲ SSTಗಳು? ಕಿಕ್ ಬಾಯ್ ಆಕಾಶ್ ಅಂತ. ಈ ಫಿಲಮ್ ನೋಡಿ ತಿಳ್ಕೊಳ್ಳೋದು ಏನಿದೆ ಅಂದರೆ, ನಾನು ಅವಾಗೇನು ತಿಳ್ಕೊಂಡಿರಲ್ಲ, ಅವಾಗ ನಮಗೇನು ಬುದ್ಧಿ ಬಂದಿರಲ್ಲ. ಅವಾಗ ನಾವು ಚಿಕ್ಕವರು, ಇವಾಗ ದೊಡ್ಡವರು. ಪ್ರತಿಯೊಬ್ಬರು ಯಾರು ಬುದ್ಧಿ ಬಂದಿರೋರು ದಯವಿಟ್ಟು ಈ ಫಿಲಮ್ ನೋಡಿಬಿಟ್ಟು ಇನ್ನೂ ಬುದ್ಧಿವಂತರಾಗಬೇಕು ಅಂತ ಕೇಳ್ಕೊತೀನಿ. ಹಾಗೂ ಈ ಸಿನಿಮಾದಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ. ಭ್ರಷ್ಟಾಚಾರ ಇರ್ಬೋದು, ಹಾಗೂ ಸಮಾಜದಲ್ಲಿ ನಡೀತಿರೋದು, ಮತ್ತು ಯಾರು ತಿಳ್ಕೊಬೇಕು, ಯಾರು ತಿಳ್ಕೊಬಾರ್ದು, ಹೆಂಗಿರಬೇಕು, ಹೆಂಗಿರಬಾರ್ದು ಅಂತ ಪ್ರತಿಯೊಂದು ಈ ಫಿಲಮಲ್ಲಿ ಇಂಚಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೂ ಯಾರು ಕೂಡ ಈ ಭ್ರಷ್ಟಾಚಾರಿಗೆ, ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಬೇಡಿ ಅಂತ ಅವ್ರು ಈಗಲ್ಲ, 25-26 ವರ್ಷದಿಂದ ಹೇಳ್ಕೊಂಬಂದಿದ್ದಾರೆ. ಈಗೇನು ಬಂದಿರೋದು ಪೆನ್ ಡ್ರೈವ್ದು, ಅದು ಆವಾಗಲೇ ಕೂಡ ಬಾಸು ನೀಟಾಗಿ ಕ್ಲಿಯರಾಗಿ ತೋರಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಜೈ ಪ್ರಜಾಕೀಯ. ಸರ್ ಎಲ್ರಿಗೂ ನಮಸ್ಕಾರ ಸರ್. ಇದು 25 ವರ್ಷ ಅಂದರೆ ನಾನು ಫಿಲಮ್ ರಿಲೀಸ್ ಆದಾಗ ಜಸ್ಟ್ 10 ವರ್ಷ ಅಷ್ಟೇ. ನಮ್ಮ ಸಿರಾದಲ್ಲಿ ಅವಾಗ ಒಂದು ಪೋಸ್ಟರ್ ಇದೆ ನೋಡಿ, ಹೀರೋಯಿನ್ ಒಂದು ತಲೆ ಹಿಡ್ಕೊಂಡಿದ್ದಾರಲ್ಲ, ಅದು ಇನ್ಸ್ಪಿರೇಷನ್. ಏನಿದು
ಹೀರೋಯಿನ್ನು ತಲೆ ಇಟ್ಕೊಂಡು ಹೋಗ್ತಾ ಇದ್ರೆ ಹೇಳಿದ್ರೆ ಏನಿದೆ ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಅವತ್ತಿಗೆ ಕುತೂಹಲ ಆಗಿತ್ತು. ಅವತ್ತಂತೂ ನೋಡೋಕ್ಕಾಗಿರಲಿಲ್ಲ, ಯಾಕೆಂದರೆ 5 ವರ್ಷ ಜಸ್ಟು. ಬಟ್ ಇವತ್ತು ಈಗ ಆಲ್ಮೋಸ್ಟ್ 35-36 ವರ್ಷ ನಮಗೆ. ಸೊ ಇವತ್ತು ಫಸ್ಟ್ ಶೋ ಬಂದು ಸಿನಿಮಾ ನೋಡಿದ್ವಿ. ತುಂಬ ಡಿಫ್ರೆಂಟಾಗಿದೆ. ಸೊ ನಾವು ಬಾಸ್ ಆಲ್ರೆಡಿ ನಾವು ಫ್ಯಾನ್ ಆ್ಯಕ್ಚುಲಾಗೆ. ಸೊ ನಮಸ್ಕಾರ ಸರ್, ಥ್ಯಾಂಕ್ ಯು. ಸಿನಣ್ಣ ಬಾಸ್ ಎಂಟ್ರಿ ಆದಾಗ ಕ್ಯಾಪ್ ಹಾಕೊಂಡ್ರಲ್ಲ, ಇದೇ ಕ್ಯಾಪ್ ತೆಗ್ದು ಹಿಂಗೆ ಹಾಕೊಂತಾರಲ್ಲ, ಅವಾಗ ಎದ್ದಿದ್ದು ರೋಮ ಇನ್ನೂ ಮಲಗಿಲ್ಲ ಬಸ್. ಅಷ್ಟೇ 25 ವರ್ಷ ಅಲ್ಲ 50 ವರ್ಷ ಆದರೂ ಬಾಸ್ ಕ್ರೇಜ್ ಅನ್ನೋಕ್ಕೆ ಯಾವತ್ತೂ ಕಮ್ಮಿ ಆಗಲ್ಲ. ಅಷ್ಟೇ ಬಸ್. ಮಾತಾಡು ಧನ್ಯವಾದ. ನಮಸ್ಕಾರ. ತುಂಬ ಚೆನ್ನಾಗಿತ್ತು ಬ್ರೋ ಮೂವಿ, ತುಂಬ ಚೆನ್ನಾಗಿದೆ. ಇನ್ನೂ ನೋಡಬೇಕು ಅಂತ ಯೂತ್ಸ್ ಇನ್ನೂ ನೋಡಬೇಕು. ಹೌದು, ಕೇಳ್ಕೊಂತೀವಿ. ಕರ್ನಾಟಕ, ಇಂಡಿಯಾ, ಆಲ್ ಇಂಡಿಯಾ. ಇದು ತುಂಬ ಜನ ಅಂದ್ಕೊಂಡಿದ್ದಾರೆ ಅದು ಸರಿ ಇಲ್ಲ ಇದೆ ಅಂದ್ಬಿಟ್ಟು. ಆದರೆ ಹೆಣ್ಣಿಗೋಸ್ಕರ ಇದು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಪ್ರತಿಯೊಬ್ಬರು ಕ್ಲೈಮ್ಯಾಕ್ಸ್ ಮಾತ್ರ ಮಸ್ಟು ನೋಡಲೇಬೇಕು. ತುಂಬ ಜನ ಇದು ಮಾಡ್ಕೊಂಡ್ಬಿಡಿ. ರೀ ರಿಲೀಸ್ ಆಗಿದೆ, ಮಸ್ತಾಗಿದೆ. ಯೂಟ್ಯೂಬ್ 25 ವರ್ಷ ಆದರೂ ನೋಡ್ಬೋದು. ಟಿವಿ ಯೂಟ್ಯೂಬ್ ಇನ್ನೂ ಚೆನ್ನಾಗಿದೆ ನೋಡೋಕ್ಕೆ. ಕ್ರೇಜ್ ಮಸ್ತಾಗಿದೆ, ಗೂಸ್ ಬಂಪ್ಸ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಮೂವಿ. ಕ್ರೇಜ್ ಇನ್ನೂ ಯಾವತ್ತೂ ಇದ್ದೇ ಇರುತ್ತೆ ಸರ್. ಇನ್ನೊಂದು ನೆಕ್ಸ್ಟ್ UI ಬರುತ್ತೆ. UIಯಲ್ಲೂ ಕ್ರೇಜ್ ಇನ್ನೂ ಜಾಸ್ತಿ ಇರುತ್ತೆ. ನೋಡಿ. ಜೈ ಪ್ರಜಾಕೀಯ, ಜೈ ಕರ್ನಾಟಕ. ಬುದ್ಧಿವಂತರಿಗೆ ಮಾತ್ರ. ಜೈ ಉಪ್ಪಿ ಬಾಸ್. ಸರ್, ಈ ಮೂವಿ ಆಲ್ರೆಡಿ ಎಲ್ಲರೂ ನೋಡಿರ್ತಾರೆ. ಉಪೇಂದ್ರ ಅವ್ರದ್ದು ಜೀವನದಲ್ಲಿ ಹುಡುಗಿರಿಂದ ಹೋಗಿ ಮೋಸ ಆಗಿ ಸೂಸೈಡ್ ಮಾಡ್ಕೊಂಡು ನಾನು ಸಾಯಬೇಕು ಅಂತವ್ರಿಗೆ ಉಪೇಂದ್ರ ಅವ್ರು ಸಿನಿಮಾ ತೋರಿಸಿದ್ರೆ ಸಾಕು, ನನಗೋಸ್ಕರ ನಾನು ಬದುಕಬೇಕು ಅಂತ ಜೀವನದಲ್ಲಿ ಬದುಕಿ ದೊಡ್ಡ ಮನುಷ್ಯರಾಗ್ತಾರೆ ಅಂತ ಎಷ್ಟೋ ಇನ್ಸ್ಪಿರೇಷನ್ ಉಪೇಂದ್ರ ಅವ್ರ ಮೂವಿಗೆ ಬಂದಿದೆ. ಡೈರೆಕ್ಷನ್ ಆಗಿರ್ಬೋದು, ಇವತ್ತು ರಿಲೀಸ್ ಆಗಿರೋದ್ರಿಂದ ಅಭಿಮಾನಿಗಳು ಎಷ್ಟೋ ಜನ ಕ್ರೇಜು ಅವತ್ತು ಎಷ್ಟಿತ್ತು ಇವತ್ತು ಅಷ್ಟೇ ಇದೆ. ಇನ್ನೂ 20 ಸಲ ಈ ಮೂವಿ ರಿಲೀಸ್ ಆದರೂ ಅಷ್ಟೇ ಕ್ರೇಜ್ ಇರುತ್ತೆ. ಕ್ಲೈಮ್ಯಾಕ್ಸ್ ಶಾಟ್ ಅಂತೂ ಸೂಪರು, ಸೌಂಡ್ ಎಫೆಕ್ಟ್ ಅಂತೂ ಇನ್ನೂ ಚೆನ್ನಾಗಿದೆ. ಒಂದು ಕ್ಲೈಮ್ಯಾಕ್ಸ್ ಬ್ಲಾಕ್ ಬಸ್ಟರ್. ಇವಾಗೇನಾದ್ರು ಉಪೇಂದ್ರ ಅವ್ರು ರಿಲೀಸ್ ಮಾಡಿಬಿಟ್ಟಿದ್ರೆ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು. ಅವಾಗಿನ ಮೂವಿ ಹೋಗಿದ್ದೇ ಬೇರೆ, ಇವಾಗ ಹೋಗ್ತಾ ಇರೋದೇ ಬೇರೆ. ಇವಾಗ ಏನು ಸದ್ಯ ಈ ತಿಂಗಳಲ್ಲಿ ಯಾವುದು ಮೂವಿ ಬರ್ತಾಯಿಲ್ಲ. ಈ ಮೂವಿ ಕೊಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಉಪೇಂದ್ರ ಅವರು ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಜನ ಎಲ್ಲ ಥಿಯೇಟ್ರಿಗೆ ಬಂದಂಗೆ ಆಗುತ್ತೆ. ಮಿಕ್ಕಿದ್ದು UI ಬರ್ತಾಯಿದೆ. UIಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಫಿಲಮ್ನ ಇನ್ನೂ 10 ಸಲ ನೋಡಿದ್ರು ಯಾರಿಗೂ ಅರ್ಥ ಆಗಲ್ಲ ಅಂಥ ಚಿತ್ರ ಇದು. ಬುದ್ಧಿವಂತರಿಗೆ ಮಾತ್ರ ಅಂತ ಅಲ್ಲಿ ಹೆಸರೇ ಬರೆದುಬಿಟ್ಟಿದ್ದಾರೆ. ಬುದ್ಧಿವಂತರು ಮಾತ್ರ ನೋಡಬೇಕು ಅಂತ ಹೇಳ್ತೀನಿ. ಮಿಕ್ಕ ನೋಡಿದ್ರೆ ಅರ್ಥ ಆಗಲ್ಲ. ಒಂದು ಕ್ರೇಜ್ ನೋಡ್ಕೊಂಡು ಎಂಜಾಯ್ಮೆಂಟ್ ಮಾಡಿದ್ವಿ. ಈ ಥರ ಕ್ರೇಜು ಇನ್ನು ನೆಕ್ಸ್ಟ್ ನಾಳಿದ್ದು ಬಂದರೆ ಈ ಥರ ಕ್ರೇಜ್ ಸಿಗೋಲ್ಲ ಯಾವತ್ತೂ. ಇವತ್ತು ಏನು ಕ್ರೇಜು ಮಾರ್ನಿಂಗ್ ಶೋ 6 ಗಂಟೆಗೆ ಜನ ಬಂದು ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂದರೆ ಉಪ್ಪಿ ಸರ್ರು ಆ ಥರ ಡೈರೆಕ್ಷನ್ನು ಆ ಥರ ಕಥೆ ಇಟ್ಕೊಂಡು ಮಾಡಿದ್ದಾರೆ. ಥ್ಯಾಂಕ್ ಯು. ಫಿಲಮು ತುಂಬ ಚೆನ್ನಾಗಿದೆ. ನಾನು ರಿಯಲಾಗಿ ಹೇಳ್ತೀನಿ, ನಾನು 26 ಇತ್ತು ಬ್ರೋ, ನಾನು ರಿಯಲಾಗಿ ನಂಗೆ ಗೊತ್ತಿಲ್ಲ. ಬಟ್ ಆ ಥಿಯೇಟ್ರ್ ಫೀಲ್ನ ಆಗಿನ ಕ್ರೇಜಲ್ಲಿ ಈಗ ಮಾಡ್ತಾ ಇದ್ದೀನಲ್ಲ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಬಾಸ್ ಹುಚ್ಚ ಅಭಿಮಾನಿ. ಫಿಲಮ್ ಮಾತ್ರ ಅಲ್ಟಿಮೇಟು. ಎಲ್ಲ ಆಗ ಏನೇನು ನಡೆದಿದೆಯೋ ಈ ಪೆನ್ ಡ್ರೈವ್ ವಿಚಾರ ಪ್ರತಿಯೊಂದು ಅದು ಈಗಲೇ ತೋರಿಸಿದ್ದಾರೆ. ನೀವು ನೋಡ್ಬೋದು, ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಬಾಸು ನಾನು ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, ಬಾಸ್ ನೀವು ಡೈರೆಕ್ಷನ್ ಮಾಡಿ. ಇನ್ನೊಂದೇನು ಗೊತ್ತಾ, ಒಬ್ಬರು ಡೈರೆಕ್ಟರ್ ಜೊತೆ ಯಾರೋ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತ್ರ ನೀವು ಡೈರೆಕ್ಷನ್ ಹೋಗಲೇಬೇಡಿ. ನಿಮ್ಮ ಕೈ ಮುಗಿ ಕೇಳ್ಕೊತೀವಿ, ನೀವೇ ಡೈರೆಕ್ಷನ್ ಮಾಡಿ, ನೀವೇ ಆ್ಯಕ್ಟ್ ಮಾಡಿ. UI ಇಲ್ಲೇ ಇದೇ ಥಿಯೇಟ್ರಲ್ಲಿ ಚಿಂದಿ ಉಡಾಯಿಸ್ತೀವಿ. ನಾನು ತಲೆ ಕರೆಕ್ಟ್ ಏನಿಲ್ಲ ಸಹ ತುಂಬ ಖುಷಿಯಾಗಿದೆ. ಬಾಸ್ ಫಿಲಮ್ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ಗೆ ಬರ್ತಾ ಇದ್ದೀವಿ. ಯುವೈಗೆ ಕಾಯ್ತಾ ಇದ್ದೀವಿ. ಏನೇನು ಬೇಕು ಕಾಯ್ತಾ ಇದ್ದೀವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಇದಕ್ಕಿಂತ ದೊಡ್ಡ ಹಬ್ಬ UI ಅಲ್ಲಿ ಮಾಡ್ತಾರೆ. ದೀಪಾವಳಿಗಿಂತ ದೊಡ್ಡ ಹಬ್ಬ ಅದು. ಹಂಗೆ ಒಂದೇ ಒಂದು ನಿಮಿಷ ಒಂದು ನಿಮಿಷ. ಹಾಗೆ UI ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ ಆಯ್ತಾ. ಅದರಲ್ಲಿ ಒಂದು ಸಂಭಾಷಣೆ ಇದೆ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸತ್ಯ ಮಿಥ್ಯವಾದಾಗ, ಸುಳ್ಳುಗಳೇ ಬರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ ಕಲಿಯುಗ ಕಲಿಯುಗ. ಓಕೆ, ರೀ ರಿಲೀಸ್ ಅಣ್ಣ ನೀನು ಇದ್ದಲ್ಲ ಹೇಳು. ನಾನು ಇರಲಿಲ್ಲ, ಇವ್ನು ಹುಟ್ಟೇ ಇರಲಿಲ್ಲ ಆ್ಯಕ್ಚುಲಿ. ಆದರೂ ಹೇಳ್ತೀನಿ, 26 ವರ್ಷದಿಂದ ಏನು ರಿಲೀಸ್ ಆಗಿದೆ, ಇವಾಗ ಮತ್ತೆ ತಿರ್ಗಾ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಆವಾಗ ನೋಡಿ ಸಿನಿಮಾ ನೋಡಿ ಫ್ಯಾನ್ ಆದವ್ರು ನಾವು. ಬಟ್ ಇವಾಗ ಅದೇ ಜೋಶಲ್ಲಿ ಅದೇ ಇದರಲ್ಲಿ ಬಂದಿದ್ದೀವಿ. ಇನ್ನೂ 25 ವರ್ಷ ಆದಮೇಲೆ ನನ್ನ ಮಕ್ಕಳಿಗೆ ನಾನು ತೋರಿಸ್ತೀನಿ ಸಿನಿಮಾ. ಏನು ಎಷ್ಟು ನೋಡಿದ್ರು ಬೋರ್ ಆಗಲ್ಲ ಬ್ರೋ. ಯಾವ ಸಿನಿಮಾ ರಿಲೀಸ್ ಆಗಬೇಕು ಅಂತ ಉಪೇಂದ್ರ ನನಗನ್ಸಿದ ಪ್ರಕಾರ ರಕ್ತ ಕಣ್ಣೀರು ಇದಾಗಬೇಕು. ಯಾಕಂದರೆ ಅದರಲ್ಲಿ ಒಂದು ಮೆಸೇಜ್ ಇದೆ.
ಮತ್ತು ಎಲ್ಲ ಹೇಳ್ತಾರೆ. ಅದರಲ್ಲೂ ಎಲ್ಲ ಸುಮಾರು ಡೈಲಾಗ್ಗಳಿದೆ ಅದರಲ್ಲೂ ಕೇಳಿರ್ಬೋದು ನೀವು. ಅದು ಡೈಲಾಗ್ ಬೇಕಾ? ರಕ್ತ ಕಣ್ಣಿಲ್ಲ ಕಲೆ ಇಲ್ಲದೆ ಕಲೆ ಇಲ್ಲ ಅಂತ ಕಲೆಗೆ ಬಲ ಅದು ಎಲ್ಲ ಹುಡುಗಿದ್ರಲ್ಲಾಗಿತ್ತು. ಇದು ನಮ್ಮ ಜನಗಳಿಗೆ ಹೇಳ್ಬೇಕು. ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರ್ಸೋ ಓಲಸು ದೇಹಗಳು, ವರ್ಷಾನ್ಗಟ್ಲೆ ಟೂತ್ ಪೇಸ್ಟ್ ನೋಡದೆ ಇರೋ ಹಳದಿ ಹಲ್ಲುಗಳು, ಸೋಪೆ ನೋಡದೆ ಇರುವಂಥ ಕೊಳಕು ಬಟ್ಟೆಗಳು, ಈ ಥರ ದುನಾದೊಡೆ ಸಭೆಸವನು ಮಾತ್ರ ನನಗೆ ಇಷ್ಟ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಟೀಚರ್ಸ್ ಇಲ್ದಿರೋ ಸ್ಕೂಲ್, ಲೀಡರ್ಸ್ ಇಲ್ದಿರೋ ಪಾರ್ಟೀಸ್, ಫ್ಯಾಮಿಲಿ ಇಲ್ದಿರೋ ಪ್ಲಾನಿಂಗ್, ಒಬ್ಬೊಬ್ಬನ್ ಡಾಜಾನ್ ಬಾಕ್ಲೋದ್ರದ ಪುಕ್ಲು ಇನ್ನಾರ್ದ ತೆಕ್ಲು. ನನಗೆ ಈ ಥರ ಮಾತಾಡ್ದಿರೋದಕ್ಕೆ ಬರಲ್ಲ. ನಾನು ಈ ಥರ ಮಾತಾಡಿದ್ರೆ ಇವ್ರುಗಳನ್ನ ಬಿಡಲ್ಲ. ನಾನು ಹೇಳೋ ವಿಷಯ ಅವ್ರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಅರ್ಥ ಇದ್ರೆ ಅವನು ಪಕ್ಕದಲ್ಲಿ ಇರೋನು ಕೇಳಲ್ಲ. ಯಾಕಂದ್ರೆ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ರು ಕಂಡ್ರೆ ಅವ್ನಿಗಾಗಲ್ಲ. ನಿಮ್ಗಳಿಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಿನಲ್ಲಿ ನೀವು ಯಾರೂ ಉದ್ಧಾರ ಆಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಲಾಸ್ಟ್ ಡೇಲಕ್ಕು ಅಣ್ಣನಿಗೋಸ್ಕರ, ಎಲ್ಲ ಫ್ಯಾನ್ಸ್ಗೋಸ್ಕರ, ಬನ್ನಿ ಸ್ವಾಮಿ ನಮ್ಮದು ಕತ್ರಗುಪ್ಪೆ ಕೇಂದ್ರ, ಬನ್ನಿ ಸ್ವಾಮಿ ನಮ್ಮದು ಕತ್ರಗುಪ್ಪೆ ಕೇಂದ್ರ. ಅಪ್ಪಮ್ಮನ ಬಿಟ್ಟರೆ ನಮ್ಗೆ ಗೊತ್ತಿರೋದು ಉಪೇಂದ್ರ. ನಾವು ಉಪ್ಪಿ ಫ್ಯಾನ್ಸ್ ಹೆಂಗೆ ಗೊತ್ತಾ ಬ್ರೋ, ಉಪ್ಪಿ ಸರ್ಗೆ ಇರೋ ಡೈಲಾಗ್ ಹೇಳಿದ್ರೆ ಉಪ್ಪಿ ಸರ್ ಮಾಡಿರೋ ಪಲಾವ್ ಉಪ್ಪಿ ಸರ್ ತಿನ್ಸಲ್ಲ. ಇವ ಅಣ್ಣ ಹೇಳಿದ್ರು ಗೊತ್ತಾ, ನಾವು ಓನಾಗಿ ಪಲಾವ್ ಮಾಡಿ ಉಪ್ಪಿ ಸರ್ ತಿನ್ನಿಸ್ತೀವಿ. ಆ ಥರ UI ನಾನು ಪ್ರಾಕ್ಟೀಸ್ ಮಾಡ್ಕೊಂಬಂದಿಲ್ಲ, ಗ್ಯಾರಂಟಿಯಾಗಿ ಹೇಳ್ತೀನಿ. UI ಇದೇ ಥರ ಚಿಂದಿ ಉಡಾಯಿಸ್ತೀವಿ, ಆವಾಗ ಮಸ್ತಾಗಿ ಡೈಲಾಗ್ ಹೇಳ್ತೀನಿ. ಬಾಯ್. ಥ್ಯಾಂಕ್ ಯು.